ನಾವು ಕುಣಿಗಲ್ಲಿಂದ ಬರ್ತಿರೋದು. ನಾವು ತುಂಬಾ ಪ್ರಾಬ್ಲಮ್ ಇತ್ತು. ನಮಗೂ ಯಾರೋ ಹೇಳಿದ್ರು ಹಿಂಗೆ ಗೌಡ್ಗೆರೆಗೆ ಹೋದ್ರೆ ಈ ತರ ಎಲ್ಲ ಆಗುತ್ತೆ ಅಂತ. ನಾವು ಬಂದು ಇದು 7ನೇ ವಾರ ಬರ್ತಾ ಇರೋದು. ಆಗಿದೆ, ನಮ್ಗೆ ತುಂಬಾ ಒಳ್ಳೇದಾಗಿದೆ. ವ್ಯವಹಾರ ಎಲ್ಲ ಚೆನ್ನಾಗ್ಲಿ ಅಂತ ಕೇಳ್ಕೊಂಡಿದ್ವಿ, ನಡ್ಸ್ಕೊಡ್ತೀವಿ. ನಾವು ಫಸ್ಟ್ ಟೈಮ್ ಬಂದಿದ್ವಿ. ಫಸ್ಟ್ ಟೈಮ್ ಬಂದಾಗ ನಾವು ಕಾಯಿ ಕಟ್ಟಿದ್ವಿ. ಕಾಯಿ ಕಟ್ಟಿ 3ನೇ ವಾರಕ್ಕೆ ನಮ್ಗೆ ನಾವು ಅನ್ಕೊಂಡಿದ್ದು ನೆರವೇರ್ತು. ನಾವು 9 ವಾರ ಕಟ್ತೀವಿ ಅಂತ ಅರ್ಸ್ಕೊಂಡಿದೀವಿ. ಬರ್ತೀವಿ, ನಂಬಿಕೆ ಇದೆ. ಏನು ಅಂತಂದ್ರೆ ಫಸ್ಟ್ನೇ ವಾರ ಬಂದಾಗ ನಾವು ಲಾಸ್ಟ್ ಸಾಯಂಕಾಲ ಟೈಮ್ ಬಂದಿದ್ವಿ. ಸಾಯಂಕಾಲ ನಾವು ಅರ್ಸ್ಕೋಬೇಕಾದ್ರೆ ರಥ ಎಳಿಬೇಕಾದ್ರೆ ಆ ಮಂತ್ರ ಎಲ್ಲ ಏನೋ ಒಂಥರ ನಮ್ಗೆ ಒಂಥರ ಪಾಸಿಟಿವ್ ಎನರ್ಜಿ ತರ ಬಂತು. ನಮ್ಗೇನೋ ಒಂಥರ ಖುಷಿ ಆಯ್ತು. ಅವಾಗ ತುಂಬಾ ಮೇಡಮ್ ಪಾಪ ಅವರು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ರು. ನಾವು ಇಬ್ರು ಕಾಯಿ ಕಟ್ಬೇಕಾದ್ರೆ ಅದೊಂಥರ ಮಂತ್ರ ಘೋಷ ತರ ಎಲ್ಲ ಬಂದು ಏನೋ ಒಂದು ಆಶೀರ್ವಾದ, ನಮ್ಗೆ ಏನೋ ಒಂದು ಪಾಸಿಟಿವ್ ಎನರ್ಜಿ ತರನೇ ಬಂತು. ನಾವು ಅವತ್ತೇ ಹೋಗ್ಬೇಕಾದ್ರೆ ಅನ್ಕೊಂಡ್ವಿ ತುಂಬಾ ಒಳ್ಳೇದಾಗುತ್ತೆ ಅಂತ. ಈಗ ಹಣಕಾಸಿನ ಪ್ರಾಬ್ಲಮ್, ನಾನು ಯಾವ್ದೋ ಒಂದು ಒಡವೆ ಕಳ್ದೋಗಿತ್ತು. ಇಲ್ಲಿಗೆ ಹೋದ್ರೆ ಏನೋ ಅನ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಅಂದ್ರು. ಮೊದಲನೇ ವಾರಕ್ಕೆನೆ ನಮ್ಗೆ ಅದು ಯಾರು ಎತ್ಕೊಂಡಿರೋದು ಎಲ್ಲ ಗೊತ್ತಾಯ್ತು. ಯಾರು ಎತ್ಕೊಂಡಿದ್ರು ಏನು ಅಂತ ಎಲ್ಲ ಗೊತ್ತಾಯ್ತು. ಸಿಕ್ತು ನಿಮ್ ಒಡವೆ ಸಿಗ್ಲಿಲ್ಲ, ಒಡವೆ ಸಿಗ್ಲಿಲ್ಲ. ಅವ್ರ ತಾಯಿ ಬಂದು ನಮ್ಗೆ ಅಮೌಂಟ್ ಕೊಡ್ತೀವಿ ಅಂತ ಒಪ್ಕೊಂಡ್ರು. ಅದರಿಂದ ತುಂಬಾ ನಂಬಿಕೆ ಬಂತು. ಇದೇ ಆಗುತ್ತೆ ಬಂದ್ರೆ ಏನೋ ಒಂಥರ, ಇಲ್ಲಿಗೆ ಬಂದ್ರೆ ಏನೋ ಒಂದ್ಸರಿ ಮತ್ತೆ ಬರ್ಬೇಕಂತ ಅನ್ಸುತ್ತೆ, ನೋಡ್ಬೇಕು ಅನ್ಸುತ್ತೆ, ಏನೋ ಒಂಥರ ಖುಷಿ ಅನ್ಸುತ್ತೆ ಮನಸ್ಸಿಗೆ. ಏನೋ ಒಂಥರ ಇಲ್ಲಿ ಬಂದ್ರೆ ಒಂಥರ ತವ್ರ ಮನೆಗ್ ಬಂದಿರೋ ತರ ಫೀಲ್ ಅನ್ಸುತ್ತೆ, ಒಂಥರ ಖುಷಿ ಅನ್ಸುತ್ತೆ. ಇಲ್ಲಿ ಸರೌಂಡಿಂಗ್ ಅದು ಬಂದು ಒಂದ್ಸರಿ ಏನಾದ್ರು ನೋಡ್ಕೊಂಡೋದ್ರೆ ಅವ್ರಿಗೆ ಮತ್ತೆ ಬರ್ಬೇಕಂತ ಅನ್ಸುತ್ತೆ. ಆದ್ರೆ ಸಂಕಲ್ಪ ಮಾಡ್ಕೊಂಡಿರ್ಲಿ, ಅದೆಲ್ಲ ನೆರವೇರುತ್ತೆ, ಪಕ್ಕಾ ನೆರವೇರುತ್ತೆ. ಮತ್ತೆ ಯಾರಾದ್ರೂ ದುಡ್ಡು ಕೊಡ್ಬೇಕು ಅನ್ಕೊಂಡಿರೋರು ಕೊಡದೆ ಸತಾಯಿಸ್ತಿರೋರ್ ಬಗ್ಗೆ ಏನಾದ್ರು ಅನ್ಕೊಂಡ್ ಕಟ್ಟಿದ್ರೆ ಅದಾಗುತ್ತೆ. ಆಗುತ್ತೆ ತುಂಬಾ ಖುಷಿ ಆಯ್ತು. ಅವ್ರಿಗೆ ಅನ್ಸ್ಬಿಡುತ್ತೆ ಸರ್, ಒಂದ್ ಸರಿ ನಂಬಿಕೆಯಿಂದ ಬಂದ್ರು ಅವ್ರಿಗೇನೆ ಮತ್ತೆ ಬರ್ಬೇಕು ಅಂತಾನೆ ಅನ್ಸ್ಬಿಡುತ್ತೆ. ಈಗ ನಮ್ಗೂನು ಅಷ್ಟೇ, ಯಾರೋ ಹೇಳಿದ್ರು, ಎಲ್ಲಾ ಕಡೆ ದೇವ್ರು ನೋಡಿದ್ದು, ಇಲ್ಲೂ ಬರ್ಬೇಕು ಅಂದ್ಕೊಂಡೆ ಬಂದ್ವು. ನಾವು ಫಸ್ಟ್ನೇ ದಿನಾನೇ ನಮ್ಗೆ ಇನ್ನೊಂದ್ಸರಿ ಬರ್ಬೇಕು ಅಂತ ನಮ್ಗೆ ಅನ್ಸ್ತು.